ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಭರಣಿ ನಕ್ಷತ್ರ ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. 8 ವರ್ಷ ಕಳೆದರೂ ಇನ್ನೂ ಪೂರ್ಣಗೊಳ್ಳದ 29 ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಕಾಮಗಾರಿ. ರೈತರ ಆಕ್ರೋಶ ಸ್ಫೋಟ್. ಕೆರೆ ತುಂಬಿಸಿ ಬರ ಘೋಷಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಹೋರಾಟ. ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯಿಂದ ಕಳಪೆ ಬೀಜ ಮಾರಾಟ ಆರೋಪ. ಕೃಷಿ ಇಲಾಖೆ ಬಂದ್ ಮಾಡಿ ಎಂದು ರೈತರ ಆಕ್ರೋಶ. ಇದರಿಂದ ಬೆಳೆ ನಾಶ. ಆಗಸ್ಟ್ 11ಕ್ಕೆ ರೈತರ ಟ್ರ್ಯಾಕ್ಟರ್ ಜಾಥಾ ಮತ್ತು ಪ್ರತಿಭಟನೆಗೆ ಕರೆ. ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ. ಇಂದಿನಿಂದ ಆಗಸ್ಟ್ 17ರವರೆಗೆ ಪ್ರದರ್ಶನ. ಹೂವಿನಲ್ಲಿ ಅರಳಿದ ಗಂಗಾ ಸಾಮ್ರಾಜ್ಯದ ವೈಭವ ಇತಿಹಾಸ. ಸಿಎಂ ಡಿಕೆಶಿಯಿಂದ ಉದ್ಘಾಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. 2017ರಲ್ಲಿ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿ ಹಾಗೂ ಕಸಬಾ ಹೋಬಳಿ ವ್ಯಾಪ್ತಿಯ 29 ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸುವ ಯೋಜನೆಗೆ ಶಂಕುಸ್ಥಾಪನೆ ನಡೆದಿದ್ದರೂ 8 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿದರು. ಉಪ್ಪಾರ, ಸಿಪಾಯಿ, ಹೊಸಹಳ್ಳಿ, ಕಲ್ದೇವನಹಳ್ಳಿ, ಅಂಬ್ಲಿಕುಂಟೆ, ಸೂರಹಳ್ಳಿ, ಕುರುಬರಹಳ್ಳಿ, ನಾಗನಪುರ ಸೇರಿದಂತೆ ಹಲವು ಗ್ರಾಮಗಳ ಕೆರೆಗಳು ಸಂಪೂರ್ಣ ಬತ್ತಿದ್ದು ಜಾನುವಾರುಗಳಿಗೆ ಹಾಗೂ ಜನರಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿದೆ ಎಂದು ಆರೋಪಿಸಿದರು. 4 ತಿಂಗಳಿಂದ ಸಮರ್ಪಕ ಮುಂಗಾರು ಮಳೆಯಾಗದ ಕಾರಣ ಅಂತರ್ಜಲ ಮಟ್ಟ ಕುಸಿದು ರೈತರ ಬೆಳೆಗಳು ಹಾನಿಗೊಳಗಾಗಿವೆ. ಆದ್ದರಿಂದ ಈ ಭಾಗವನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಅಧಿಕೃತವಾಗಿ ಘೋಷಿಸಿ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಬನ್ನಾರಿ ಸಕ್ಕರೆ ಕಾರ್ಖಾನೆಯು ಕಳೆದ ವರ್ಷದ ಪ್ರತಿ ಟನ್ಗೆ 150 ರು ಪ್ರೋತ್ಸಾಹಧನವನ್ನು ಇನ್ನೂ ಪಾವತಿಸಿಲ್ಲ ಎಂದು ಆರೋಪಿಸಿ ಬಾಕಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸರ್, ಇವತ್ತಿನ ಪ್ರತಿಭಟನೆ ನಮ್ಮ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಮತ್ತು ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ 2017ರಲ್ಲಿ 29 ಕೆರೆಗಳಿಗೆ ಉರ ಏತ ನೀರಾವರಿ ಯೋಜನೆ ಕೆರೆ ತುಂಬಿಸುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಿ ಇಲ್ಲಿ ತನಕ 8 ವರ್ಷ ಆಗಿದ್ರೂ ಕೂಡ ಕಾಮಗಾರಿ ಪೂರ್ಣ ಆಗಿಲ್ಲ. ಆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸತಕ್ಕಂಥ ಕೆಲಸವನ್ನು ಈ ಜಿಲ್ಲಾಡಳಿತ ಜವಾಬ್ದಾರಿ ತಗೊಂಡಿಲ್ಲ. ಮತ್ತು ಆ ಭಾಗದಲ್ಲಿ ಒಂದು 100 ಹಳ್ಳಿಗಳು ಮಳೆ ಆಶ್ರಿತದಿಂದ ಬರ್ತಕ್ಕಂಥದ್ದು. ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದೆ. 4 ತಿಂಗಳಿಂದ ಮುಂಗಾರು ಮಳೆಯಾಗಿಲ್ಲ. ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಬರ ಬಂದಿದೆ. ಆ ಭಾಗದ ಹಳ್ಳಿಗಳು ಏನು ಉರ, ಸಿದ್ದೇಗೌಡನುಂಡಿ, ಅಗಿನವಾಳು, ಅಂಬ್ಳೆ, ಸೂರಹಳ್ಳಿ ಮತ್ತು ಕೂಗ್ಲೂರು, ಮಾಕನಪುರ ಅನೇಕ ಊರುಗಳು ಇವತ್ತು ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದೆ. ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮನುಷ್ಯರಿಗೆ ನೀರು ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿ ಎಲ್ಲ ನೀರು ಬತ್ತೋಗಿದೆ. ರೈತರ ಕೃಷಿ ಪಂಪ್ ಸೆಟ್ಗಳು ಎಲ್ಲ ಅಂತರ್ಜಲ ಬತ್ತೋಗಿದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಜವಾಬ್ದಾರಿ ತಗೊಳ್ಳಿ ಜಿಲ್ಲಾಡಳಿತ. ಈ ಭಾಗದ ರೈತರುಗಳಿಗೆ ರಕ್ಷಣೆ ಮಾಡಿ. ನಮ್ಮ ಆಗ್ರಹ ಇವತ್ತು 29 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು. ತಕ್ಷಣ ಆ ಕೆರೆ ಕಟ್ಟೆಗಳ ಕಾಮಗಾರಿ ಪೂರ್ಣ ಮಾಡಿ ನೀರು ತುಂಬಿಸ್ತಕ್ಕಂಥದ್ದು. ಎರಡನೇ ವಿಚಾರ, ಇವತ್ತು ಏನು 4 ತಿಂಗಳಿಂದ ಬರ ಬಂದಿದೆ ಈ ಭಾಗದಲ್ಲಿ, ಬರಗಾಲ ಬರ ಪೀಡಿತ ಪ್ರದೇಶವೆಂದು ಅಧಿಕೃತವಾಗಿ ಘೋಷಣೆ ಆಗಬೇಕು. ರೈತರ ಬೆಳೆಗಳು ಹಾಳಾಗಿದೆ. ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಬೆಳೆ ನಷ್ಟವನ್ನು ತುಂಬಿಕೊಡ್ತಕ್ಕಂಥದ್ದು. ಮತ್ತು ಏನಿವತ್ತು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಕಳೆದ ವರ್ಷ 50 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಾದಂಥದ್ದು ಇನ್ನೂ ಕೂಡ ಕೊಟ್ಟಿಲ್ಲ. ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನ್ಯಾಯಾಲಯ ಕಬ್ಬು ಬೆಳೆದು ಕೊಡಲ್ಲ. ಇಲ್ಲಿ ಬಂದಿರತಕ್ಕಂಥ ರೈತರು ನಾವು ಕಬ್ಬು ಬೆಳೆದು ಕೊಡ್ತಕ್ಕಂಥದ್ದು. ಇವೆಲ್ಲ ಇಟ್ಕೊಂಡು ನಾವು ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆ ರೈತ ಸಂಘ ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪರಿಹಾರ ಆಗಬೇಕು. ನಾವು ಹೋರಾಟ ಮಾಡಲಿಲ್ಲ ಅಂತಂದರೆ ಇವರು ದಸರಾ ಮಾಡ್ಕೊಂಡು ಹೋಗ್ತಾರೆ. ಆಷಾಢ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಓಡಾಡ್ತಾರೆ ಇವರೆಲ್ಲ ರಾಜಕಾರಣಿಗಳು. ನಾವು ಬೇಕಿಲ್ಲ ಕಣ್ರಿ, ಮೊದಲು ನೀವು ಮಾಡಿ. ನಾವು ಯಾವುದಕ್ಕೂ ವಿರೋಧ ಇಲ್ಲ. ನಾವೆಲ್ಲ ದೇವ್ರ ಭಕ್ತರು. ನಾವೆಲ್ಲ ಈ ನಾಡಲಿ ಶರಣರು. ಬಸವಣ್ಣವ್ರ ನಾಡು ಇದು. ಈ ನಾಡಿನಲ್ಲಿ ನೀವು ಈ ರೀತಿ ನಡ್ಕೊಳ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಪಾಲಿಕೆ ಅಧಿಕಾರಿಗಳು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರಕ್ಕಾಗಿ ಇಡಲಾಗಿದ್ದ ವಿವಿಧ ವಸ್ತುಗಳನ್ನು ತೆರವುಗೊಳಿಸಲಾಯಿತು.
ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಒತ್ತುವರಿಗಳನ್ನು ತೆರವುಗೊಳಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಫುಟ್ಪಾತ್ಗಳನ್ನು ಅಕ್ರಮವಾಗಿ ವ್ಯಾಪಾರಕ್ಕೆ ಬಳಸುತ್ತಿರುವವರಿಗೆ ಅಂತಿಮ ಎಚ್ಚರಿಕೆ ನೀಡಲಾಗಿದ್ದು, ಮತ್ತೆ ಒತ್ತುವರಿ ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸೂಚಿಸಿದ್ದಾರೆ. ಆದರೆ ಜೀವನೋಪಾಯಕ್ಕಾಗಿ ಫುಟ್ಪಾತ್ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ಬೇರೆಡೆ ಜಾಗ ಕೊಡುತ್ತೇವೆ ಎನ್ನುತ್ತಿದ್ದಾರೆ. ಆದರೆ ಅಲ್ಲಿ ಜನ ಸಂಚಾರ ಇಲ್ಲದಿದ್ದರೆ ವ್ಯಾಪಾರ ನಡೆಯುವುದಿಲ್ಲ, ಆದಾಯವಿಲ್ಲದೆ ಬದುಕುವುದು ಕಷ್ಟವಾಗುತ್ತದೆ ಎಂದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುರುವಾರ ಕಾರು ಮತ್ತು ಸ್ಕೂಟಿ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಕೂಟಿ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರು ಹಾಗೂ ಸ್ಕೂಟಿ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸ್ಕೂಟಿ ಸಂಪೂರ್ಣ ಜಖಂಗೊಂಡಿದ್ದು, ಸವಾರ ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ಅಪಘಾತದ ಶಬ್ದ ಕೇಳಿ ಸ್ಥಳೀಯರು ತಕ್ಷಣ ಗಾಯಾಳುವಿನ ನೆರವಿಗೆ ಧಾವಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿದರು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಪಘಾತದ ಕಾರಣಗಳ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಕಳಪೆ ಗುಣಮಟ್ಟದ ಮೆಕ್ಕೆಜೋಳ ಬಿತ್ತನೆ ಬೀಜದಿಂದ ರೈತರಿಗೆ ಉಂಟಾದ ನಷ್ಟಕ್ಕೆ ಪರಿಹಾರ ನೀಡಬೇಕು ಹಾಗೂ ಹಾಸನ ಜಿಲ್ಲೆಯನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಸನ ಜಿಲ್ಲಾ ಘಟಕ ಆಗಸ್ಟ್ 11 ರಂದು ಬೃಹತ್ ಟ್ರ್ಯಾಕ್ಟರ್ ಜಾಥಾ ಹಾಗೂ ಪ್ರತಿಭಟನೆಗೆ ಕರೆ. ಹಾಸನದ ಉದ್ದೂರು ರಿಂಗ್ ರೋಡ್ ಬೈಪಾಸ್ನಿಂದ ಬೆಳಿಗ್ಗೆ 10:30ಕ್ಕೆ ಜಾಥಾ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಯಲಿದೆ. ಕಳಪೆ ಬೀಜ ಮಾರಾಟದಿಂದ ಮೆಕ್ಕೆಜೋಳ ಬೆಳೆ ಬೆಳೆಸಿಯಾರ್ ರೋಗಕ್ಕೆ ತುತ್ತಾಗಿ ರೈತರು ಭಾರೀ ನಷ್ಟ ಅನುಭವಿಸಿದ್ದಾರೆ ಎಂದು ಆರೋಪಿಸಿದ ಅವರು, ಕೃಷಿ ಇಲಾಖೆ ತನ್ನ ಜವಾಬ್ದಾರಿ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದರು. ಕಳಪೆ ಬೀಜ ಮಾರಾಟ, ಸಬ್ಸಿಡಿ ದುರುಪಯೋಗ ಹಾಗೂ ರಾಗಿ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದರು. ಕೃಷಿ ಇಲಾಖೆ ಬಂದ್ ಮಾಡೋದು ಒಳ್ಳೇದು. ಕೃಷಿ ಇಲಾಖೆಯಿಂದ ಏನು ಲಾಭ ಇಲ್ಲ. ಕಳ್ಳ ಬೀಜಗಳು ಏನು ಮಾರ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಮಟ್ಟ ಹಾಕಬೇಕು. ಎರಡನೇದು, ಏನು ಕೃಷಿ ಇಲಾಖೆ ಇದೆ, ಕೃಷಿ ಇಲಾಖೆ ಬಂದ್ ಮಾಡೋದು ಒಳ್ಳೇದು. ಕೃಷಿ ಇಲಾಖೆಯಿಂದ ಏನು ಲಾಭ ಇಲ್ಲ. ಅಲ್ಲಿ ಬಂದ ಗಂಟು ದುಡ್ಡೆಲ್ಲ ಹೊಡೆಯೋದು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿಗೆ ಓಡಾಡ್ ಕೊಡೋದು. ಯಾವ ತರ ಸಬ್ಸಿಡಿ ಯಾವ ತರ ಬರುತ್ತೆ, ಹೆಂಗ್ ಮಾಡಬೇಕು ಅನ್ನೋದು ಇವರೇ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಉದಾಹರಣೆಗಳು ಈ ಸತಿ ರಾಗಿ ಖರೀದಿನೇ ನಮಗೆ ಸಾಕ್ಷಿ. ಪಾಪ DCR ಕೈಲಿ ಏನು ಗೊತ್ತಿಲ್ಲದೆ ಜಲ್ಸಿದ್ರು, ಕೊನೆಗೆ ಮಣ್ಣೆ ತುಂಬ್ಯಾರೆ. DCR ಹತ್ಕೊಂಡ ಸಮಿತಿ ಮಾಡಿದ್ದಾರೆ. ಇವತ್ತಾಗಿ ನಮ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಯಾವ ಗೋಡಲ್ಲಿ ಎಲ್ಲೆಲ್ಲಿ ಏನೇನು ಯಾವ ಮಳ್ಳು ಕಲ್ಲು ತುಂಬಿದ್ದಾರೆ ಅದು ಹಿಡ್ಕೊಡಿ ಅಂತ ನಮ್ಮ ಹತ್ರ ಬರ್ತಾ ಇಲ್ಲ. ಬಂದ್ರೆ ನಾವು ಹಿಡ್ಕೊಡ್ತೀವಿ. 11ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ.
ಟ್ಯಾಕ್ಟರ್ ಕಾರ್ಯಕ್ರಮ ಮತ್ತು ರೈತರದ್ದು DC ಆಫೀಸ್ ಹತ್ರ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 11ನೇ ತಾರೀಕು ನಾವು ಡಿಸೈಡ್ ಮಾಡಿದ್ದೀವಿ. ಈಗ ಹಳ್ಳಿಗಳಿಗೆ ಎಲ್ಲ ಹೋಗ್ತಾ ಇದ್ದೀವಿ. ಈಗ ನಾವು ಹಳ್ಳಿಗಳಿಗೆ ಹೋದ್ಮೇಲೆ ಇವರು ಬಾಯಿ ಬಿಡ್ತಾ ಇದ್ದಾರೆ, ಹೆಂಗೆ ಯಾವ ಥರ ನಾವು ಹೆಂಗೆ ಮಾತಾಡಬೇಕು ಅಂತೇಳಿ. ಯಾಕಂದ್ರೆ ಗೊತ್ತಾಗಿಬಿಡುತ್ತೆ ಇವ್ರ ನಾಟಕಗಳು. 3 ಪಕ್ಷನೂ ಅಷ್ಟೇನೆ, ಆ ಪಕ್ಷ ಈ ಪಕ್ಷ ಅಂತ ದೂರ್ತಾ ಇಲ್ಲ. ನಾವು ಮಾತಾಡಿದ್ಮೇಲೆ ಅವ್ರ ಬಾಯಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಕಾಫಿ ತೋಟದಲ್ಲಿ ಅಕ್ರಮವಾಗಿ ಕೆಲಸ ಮಾಡುತ್ತಿದ್ದ 5 ಬಾಂಗ್ಲಾದೇಶದ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನು ಜಹಾಂಗೀರ್, ಫೈಸುದ್ದೀನ್, ನುಮನ್ ಬಶೀರ್, ಮಹಮ್ಮದ್ ಹುಮೈನ್ ಹಾಗೂ ಮಹಮ್ಮದ್ ಹಸೀಬುಲ್ ಎಂದು ಗುರುತಿಸಲಾಗಿದೆ. ದಾಖಲೆಗಳ ಪರಿಶೀಲನೆ ವೇಳೆ ಇವರ ಬಳಿ ಬಾಂಗ್ಲಾದೇಶದ ಗುರುತಿನ ಚೀಟಿಗಳು ಪತ್ತೆಯಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನಿರ್ದೇಶನದಂತೆ ಕಳೆದ 2 ತಿಂಗಳಿಂದ ಹೊರರಾಜ್ಯ ಹಾಗೂ ಹೊರಜಿಲ್ಲೆಗಳಿಂದ ಬಂದ ಕಾರ್ಮಿಕರ ಮಾಹಿತಿ ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದ್ದು, ಅದರ ಭಾಗವಾಗಿ ಈ ಕಾರ್ಯಾಚರಣೆ ನಡೆದಿದೆ. ಇವರು ಭಾರತಕ್ಕೆ ಹೇಗೆ ಪ್ರವೇಶಿಸಿದರು, ಯಾರ ನೆರವಿನಿಂದ ಉದ್ಯೋಗ ಪಡೆದರು ಹಾಗೂ ಇದರ ಹಿಂದೆ ಯಾವುದೇ ಏಜೆಂಟ್ ಅಥವಾ ಕಾಂಟ್ರಾಕ್ಟರ್ ಜಾಲ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಎಸ್ಟೇಟ್ಗಳು ಮತ್ತು ರಿಸಾರ್ಟ್ ಹೋಮ್ ಸ್ಟೇಗಳು ಬಹಳ ಜಾಸ್ತಿ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಲಾಸ್ಟ್ 2 ಮಂತ್ಸಿಂದ ನಮ್ಮವರು ಎಲ್ಲರದು ಯಾರ್ಯಾರದು ಕೆಲಸಕ್ಕೆ ಬರ್ತಾರೆ, ಬೇರೆ ಜಿಲ್ಲೆಯವರು, ಬೇರೆ ಡಿಸ್ಟ್ರಿಕ್ಟ್ ಅವರು, ಬೇರೆ ಸ್ಟೇಟ್ ಅವರು, ಮತ್ತು ಯಾರದು ಕೆಲಸಕ್ಕೆ ಬರ್ತಾರೆ ಅವ್ರದ್ದು ಪೂರ್ತಿ ಡೇಟಾ ಬೇಸ್ದು ಈಗ ಡಾಕ್ಯುಮೆಂಟ್ ಮಾಡೋಕ್ಕೆ ನಮ್ಮವರಿಗೆ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೆ. ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಯಸ್ಟರ್ಡೇ ಇದು ಸೇಮ್ ಡೇಟಾ ಬೇಸ್ ಚೆಕ್ ಮಾಡಿದಾಗ ಬಣಕಲ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಎಸ್ಟೇಟ್ ಬರುತ್ತೆ. ಈ ಎಸ್ಟೇಟಲ್ಲಿ ಕೆಲಸ ಮಾಡಿದ್ರು 5 ಜನ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ಎಂಕ್ವೈರಿ ಮಾಡಿದಾಗ ಅವರ ಕಡೆಯಿಂದ ಬಾಂಗ್ಲಾದೇಶಿ ನ್ಯಾಷನಲ್ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ NID ಕಾರ್ಡ್ ಕೂಡ ಸಿಕ್ಕಿದೆ. ಸೊ ಈಗ ಅವರಿಗೆ ಇದು ಎಂಕ್ವೈರಿ ಮಾಡ್ತಾ ಇದ್ದೀನಿ. ಮತ್ತೆ ಎಂಕ್ವೈರಿ ಆದಮೇಲೆ ಮತ್ತೆ ಫರ್ದರ್ ಪ್ರೊಸೀಜರ್ ಏನಿದೆ ಇದು ಫರ್ದರ್ ಪ್ರೊಸೀಜರ್ ಮಾಡ್ತೀನಿ. ಅಲ್ಲಿ ಏನು ಕೆಲಸ ಮಾಡ್ತೀವಿ ಸರ್ ಎಸ್ಟೇಟಲ್ಲಿ? ಅದು ಎಸ್ಟೇಟಲ್ಲಿ ಇದು ಡೈಲಿ ವೇಜರ್ ಕೂಲಿ ಕೆಲಸಕ್ಕೆ ಯಾರು ಬರ್ತಾರೆ ಈ ಥರ ಇದು ಕೆಲಸ ಮಾಡೋಕ್ಕೆ ಬಂದಿದ್ರು. ಸೊ ಈಗ ಫರ್ದರ್ ಎಂಕ್ವೈರಿ ಮಾಡಿ ಫರ್ದರ್ ಪ್ರೊಸೀಜರ್ ಮಾಡ್ತೀನಿ. ಇಟ್ ವಾಸ್ ಅವರ್ ರುಟೀನ್ ಚೆಕ್. ಮತ್ತೆ ಇದು ಸ್ಪೆಷಲ್ ಡ್ರೈವ್ ಕೂಡ ಇದೆ ನಮ್ಮ ಹತ್ರ. ಪ್ರತಿ ಸ್ಟೇಷನ್ ಲಿಮಿಟಲ್ಲಿ ನನ್ನದು ಡೇಟಾಬೇಸ್ ಈಗ ಸರಿಯಾಗಿ ಡೇಟಾಬೇಸ್ ಮತ್ತು ಫೋಟೋ ಡಾಕ್ಯುಮೆಂಟೇಶನ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಹೇಳಿದೆ. ಸೊ ವಿ ಆರ್ ಡೂಯಿಂಗ್ ಇಟ್ ಕಂಟಿನ್ಯೂಸ್ಲಿ ಆ್ಯಂಡ್ ವಿ ವಿಲ್ ಚೆಕ್. ಮತ್ತಷ್ಟು ಅವ್ರನ್ನ ವಿಚಾರಣೆ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಅವರು ಇಲ್ಲ ಇಷ್ಟು ಜನ ಇದ್ದೀವಿ ಅವ್ರೇನಾರ ಮತ್ತೆ ಇನ್ನೂ ಸ್ವಲ್ಪ ಜನ ಇದೆ ಈಗ ವಿಚಾರಣೆ ನಡೀತಾ ಇದೆ. ಸೊ ವಿ ವಿಲ್ ಕನ್ಕ್ಲೂಡ್ ಇಟ್ ಇನ್ ಸಮ್ ಟೈಮ್ ಅಕಾರ್ಡಿಂಗ್ ಟು ಡ್ಯೂ ಪ್ರೊಸೀಜರ್. ಮುಂದಿನ ಪ್ರಕ್ರಿಯೆ ಇದೆ. ಮುಂದಿನ ಪ್ರಕ್ರಿಯೆ ಏನಿದೆ ಅದು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅವರು ಕೂಡ ಮಾಡಿದ್ದಾರೆ, ಬೇರೆ ಸ್ಟೇಟ್ ಅವರು ಕೂಡ ಮಾಡಿದ್ದಾರೆ. ಸೊ ಏನು ಪ್ರೊಸೀಜರ್ ಇರುತ್ತೆ ಲೀಗಲಿ ವಿ ವಿಲ್ ಫಾಲೋ ದ್ಯಾಟ್ ಆ್ಯಂಡ್ ವಿ ವಿಲ್ ಕನ್ಕ್ಲೂಡ್ ಇಟ್. ಹೇಗೆ ಬಂದ್ರು ಅಂತಿದ್ದಾರೆ, ನೀವು ಹೆಂಗೆ ಬಂದ್ರಿ ಅಂತಿದ್ದಾರೆ? ಇದೆ ಇದು ದಿಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ರೈಟ್ ನೌ. ಪೂಚ್ತಾಚ್ ಆದಮೇಲೆ ಮತ್ತೆ ಎನ್ಕ್ವೈರಿ ಆದಮೇಲೆ ಎಲ್ಲರಿಗೂ ಬ್ರೀಫ್ ಮಾಡ್ತೀನಿ. ಬಟ್ ಇಟ್ ವಾಸ್ ಎ ರುಟೀನ್ ಚೆಕ್. ನಮ್ಮ ಸ್ಪೆಷಲ್ ಡ್ರೈವ್ ಅಲ್ಲಿ ನಮ್ಮವರು ರುಟೀನ್ ಚೆಕ್ ಮಾಡಿದಾಗ ವಿ ಗೋಟ್ ಟು ನೋ ಅಬೌಟ್ ದಮ್ ಆ್ಯಂಡ್ ಈಗ ಫರ್ದರ್ ಎನ್ಕ್ವೈರಿ ಮೇಲೆ ಮತ್ತೆ ಫರ್ದರ್ ಡೀಟೇಲ್ಸ್ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಇದೆ ನೋಡು. ನಾವು ಫ್ಯಾಮಿಲಿ ಸಮೇತ ಕೂಡ ಇದ್ದಾರೆ ಮತ್ತು ಸಿಂಗಲ್ ಕೂಡ ಇದ್ದಾರೆ. ಯಾರು ಅವರಿಗೆ ತಗೊಂಡ್ಬಂದಿದ್ದಾರೆ, ಯಾರು ಏಜೆಂಟ್ ಇದ್ದಾರೆ, ಯಾರಿದು ಕಾಂಟ್ರಾಕ್ಟರ್ ಇದ್ದಾರೆ, ಇದು ದಿಸ್ ಇಸ್ ಮ್ಯಾಟರ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ದಟ್ ವಿ ಆರ್ ಡೂಯಿಂಗ್ ಇಟ್ ರೈಟ್. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ NLC CT ರವಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು. ಈ ಸಚಿವ ಸಂಪುಟ ವಿಸ್ತರಣೆ ಸಹಜ ಡೆಲಿವರಿ ಅಲ್ಲ, ತಾಯಿ ಮಗು ಇಬ್ಬರೂ ಐಸಿಯುನಲ್ಲಿರುವ ಪರಿಸ್ಥಿತಿಯಂತಿದೆ ಎಂದು ವ್ಯಂಗ್ಯವಾಡಿದರು. ಸಚಿವ ಸ್ಥಾನ ಹಂಚಿಕೆ, ಪ್ರಾದೇಶಿಕ ಅಸಮತೋಲನ ಹಾಗೂ ಆಡಳಿತಾರೂಢ ಪಕ್ಷದೊಳಗಿನ ಅಸಮಾಧಾನ ಸರ್ಕಾರದ ದುರ್ಬಲತೆಯನ್ನು ಬಯಲಿಗೆಳೆಯುತ್ತಿದೆ ಎಂದು ಆರೋಪಿಸಿದರು. ಸಚಿವ ಸಂಪುಟ ವಿಸ್ತರಣೆಯ ನಂತರವೂ ಹಲವು ಶಾಸಕರ ಅಸಮಾಧಾನ ಮುಂದುವರೆದಿದ್ದು, ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಕಾಣಿಸುತ್ತಿದೆ ಎಂದು ಹೇಳಿದರು. ಗದಗ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆ, ಯಾದಗಿರಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಸೇರಿದಂತೆ 10 ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಅಂದರೆ ಪ್ರಾದೇಶಿಕ ಅಸಮತೋಲನದಿಂದ ಕೂಡಿರತಕ್ಕಂಥ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿರತಕ್ಕಂಥ, ಮಹಿಳೆಯರಿಗೆ ಪ್ರಾತಿನಿಧ್ಯವೇ ಇಲ್ಲದ ಸಚಿವ ಸಂಪುಟ ವಿಸ್ತರಣೆ ಮತ್ತೊಂದು ರೀತಿಯಲ್ಲಿ ನೆಗೆಪಾಟಲಿಗೆ ಈಡಾಗುವ ರೀತಿಯಲ್ಲಿ ಪಟ್ಟಿಯಲ್ಲೂ ಬದಲಾವಣೆಗಳು ಕಂಡುಬಂದು ಆ ಉತ್ತರ ಕನ್ನಡದ ಅವರ ಹೆಸರೇನು, ಅವರು ಮಂಕಾಳ್ ವೈದ್ಯರ ಹೆಸರು ಪಟ್ಟಿಯಿಂದ ಔಟು,
ಎಸ್ ಮಲ್ಲಿಕಾರ್ಜುನ್ ಇನ್ನು, ಗಾಯತ್ರಿ ಶಾಂತೇಗೌಡರದು ಕಡೆಗಳಿಗೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆ. ಇದೆಲ್ಲವೂ ಇದು ಸಹಜವಾಗಿ ಆಗಿರತಕ್ಕಂಥ ಡೆಲಿವರಿ ಅಲ್ಲ, ಅಂದರೆ ಸಂಪುಟ ವಿಸ್ತರಣೆ ಅಲ್ಲ. ಇನ್ನೂ ತಾಯಿ ಮತ್ತು ಮಕ್ಕಳು ICUನಲ್ಲಿರುವ ಪರಿಸ್ಥಿತಿಯಲ್ಲಿ ಸರ್ಕಾರದ ಪರಿಸ್ಥಿತಿ ಇದೆ ಅಂತ ಅನಿಸ್ತಾ ಇದೆ. ತೀವ್ರ ನಿಗಾ ಘಟಕದಲ್ಲಿ ಪರಿಸ್ಥಿತಿಯ ಅವಲೋಕನ. ಯಾಕೆ ಅಂದರೆ ಜನನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸಮಾರಂಭವನ್ನು ಬಹಿಷ್ಕರಿಸಿ ಅವರು ತನ್ನದೇ ಆದಂಥ ಅಸಮಾಧಾನವನ್ನು ಆ ಮೂಲಕ ತೋರ್ಪಡಿಸಿಕೊಂಡಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಿದರು. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಎಸ್ಐಟಿ ತನಿಖೆಯಿಂದ ನ್ಯಾಯ ದೊರೆಯುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಕೆಪಿಎಸ್ಸಿ ವಿರುದ್ಧ ಘೋಷಣೆಗಳನ್ನು ಕೂಗಿದ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜೈಕರ ಕೂಗಿ ಬೆಂಗಳೂರು ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗುರುವಾರ ಚಾಲನೆ ನೀಡಿದರು. ಶ್ರೀಗಂಗ ಸಾಮ್ರಾಜ್ಯ ವೈಭವ ಎಂಬ ವಿಷಯಾಧಾರಿತ ಪ್ರದರ್ಶನದಲ್ಲಿ ಕರ್ನಾಟಕವನ್ನು ಆಳಿದ ಗಂಗರ ಇತಿಹಾಸ, ಶ್ರವಣಬೆಳಗೊಳದ ಬಾಹುಬಲಿ ಪ್ರತಿಮೆ, ತಲಕಾಡು ಹಾಗೂ ಬೇಗೂರು ದೇವಾಲಯಗಳ ಮಾದರಿಗಳನ್ನು ಸಾವಿರಾರು ಬಗೆಯ ಹೂವುಗಳ ಮೂಲಕ ಆಕರ್ಷಕವಾಗಿ ರೂಪಿಸಲಾಗಿದೆ. ಆಗಸ್ಟ್ 6ರಿಂದ 17ರವರೆಗೆ ನಡೆಯುವ ಈ ಪ್ರದರ್ಶನ ಬೆಳಗ್ಗೆ 11ರಿಂದ ಸಂಜೆ 7ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 80 ಹಾಗೂ ಮಕ್ಕಳಿಗೆ 30 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದ್ದು, ಶನಿವಾರ ಮತ್ತು ರಜಾದಿನಗಳಲ್ಲಿ ವಯಸ್ಕರಿಗೆ 100 ಶುಲ್ಕ ವಿಧಿಸಲಾಗಿದೆ. ಸಮವಸ್ತ್ರ ಧರಿಸಿ ಬರುವ 10ನೇ ತರಗತಿವರೆಗಿನ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಎಲ್ಲರಿಗೂ ಕೂಡ ಆಗಮನವನ್ನ ಮಾಡಿ ಅನ್ನುವಂಥದ್ದನ್ನ ಕೂಡ ಅವರು ವಿಶೇಷವಾಗಿ ನೀಡಿದ್ದಾರೆ. ಅಂಡ್ ಇಂತಹ ಸಂದರ್ಭ ಅದು ಐತಿಹಾಸಿಕವೂ ಕೂಡ ಅವರು ವಿಶೇಷವೂ ಕೂಡ ಹೌದು. ಅವರ ಅವಧಿಯಲ್ಲಿ ನಿರ್ಮಾಣ ಮಾಡಿದಂಥ ಒಮ್ಮತನ ಶ್ರಮಣೆಯವರ ಏನು ಮತ್ತೊಮ್ಮೆ ಮುಖ್ಯಾಂಶಗಳು. 8 ವರ್ಷ ಕಳೆದರೂ ಇನ್ನೂ ಪೂರ್ಣಗೊಳ್ಳದ 29 ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಕಾಮಗಾರಿ, ರೈತರ ಆಕ್ರೋಶ ಸ್ಫೋಟ. ಕೆರೆ ತುಂಬಿಸಿ ಬರ ಘೋಷಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಹೋರಾಟ. ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯಿಂದ ಕಳಪೆ ಬೀಜ ಮಾರಾಟ ಆರೋಪ, ಕೃಷಿ ಇಲಾಖೆ ಬಂದ್ ಮಾಡಿ ಎಂದು ರೈತರ ಆಕ್ರೋಶ, ಇದರಿಂದ ಬೆಳೆ ನಾಶ. ಆಗಸ್ಟ್ 11ಕ್ಕೆ ರೈತರ ಟ್ರ್ಯಾಕ್ಟರ್ ಜಾಥಾ ಮತ್ತು ಪ್ರತಿಭಟನೆಗೆ ಕರೆ. ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ, ಇಂದಿನಿಂದ ಆಗಸ್ಟ್ 17ರವರೆಗೆ ಪ್ರದರ್ಶನ. ಹೂವಿನಲ್ಲಿ ಅರಳಿದ ಗಂಗಾ ಸಾಮ್ರಾಜ್ಯದ ವೈಭವ, ಇತಿಹಾಸ, ಸಿಎಂ ಡಿಕೆಶಿಯಿಂದ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.